ರಾಜ್ಯ ರಾಜಕಾರಣದಲ್ಲಿ ಬಹಳ ದಿನಗಳಿಂದ ನೀವು ಕೇಳ್ತಿರುವಂಥ ವಿಚಾರ ಅಂತಂದರೆ ನವೆಂಬರ್ ಕ್ರಾಂತಿ. ಆದರೆ ನವೆಂಬರ್ ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಇದ್ದೀವಿ ನಾವು. ಯಾವುದೇ ಕ್ರಾಂತಿ ಇದುವರೆಗೂ ಆಗಿಲ್ಲ. ಆದರೆ ನವೆಂಬರ್ 20ನೇ ತಾರೀಕು ಸಿದ್ದರಾಮಯ್ಯ ಸರ್ಕಾರದ 2.5 ವರ್ಷ ಪೂರ್ಣ ಆದಮೇಲೆ ಒಂದೇನೋ ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇತ್ತು. ಆದರೆ 20ನೇ ತಾರೀಕು ಆದಮೇಲೆ ಯಾವುದೇ ಬದಲಾವಣೆ ಆಗಿಲ್ಲ. ಯಾಕಂದರೆ ಇದಕ್ಕೆ ಕಾರಣ ಬಿಹಾರ ಎಲೆಕ್ಷನ್ನಲ್ಲಿ ಆದಂಥ ಫಲಿತಾಂಶ ಕಾಂಗ್ರೆಸ್ಗೆ ಮರ್ಮಾಘಾತ ಕೊಟ್ಟಿದೆ. ಹಾಗಾಗಿ ಸ್ಥಿರವಾಗಿರುವಂಥ ಕರ್ನಾಟಕದಲ್ಲಿ ನಾವು ನಿಜಕ್ಕೂ ಡಿಸ್ಟರ್ಬ್ ಮಾಡಬೇಕಾ, ಹಾಗೆ ಮುಂದುವರಿಸಬೇಕಾ ಅನ್ನೋದು ಒಂದಷ್ಟು ವಿಚಾರಗಳು ನಡೀತು. ಆದರೆ 20ನೇ ತಾರೀಕಿನ ನಂತರ ಡಿ ಕೆ ಶಿವಕುಮಾರ್ ಭಾಳ ತಾಳ್ಮೆಯಿಂದ ಕಾದು ನಂತರ ಇದೀಗ ಒಂದೊಂದೇ ಗೇಮ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ, ಒಂದೊಂದೇ ಪಾನ್ಗಳನ್ನು ಬಿಡೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಇದೆಲ್ಲದರ ನಡುವೆ ಈಗ ಖರ್ಗೆ ಅವ್ರನ್ನ ಅವರು ಭೇಟಿಯಾದರು. ಖರ್ಗೆ ಅವ್ರನ್ನ ನಿನ್ನೆ ಏರ್ಪೋರ್ಟ್ವರೆಗೂ ಕೂಡ ಅವ್ರು ಹೋಗಿ ಡ್ರಾಪ್ ಮಾಡಿ ವಾಪಸ್ ಬಂದಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ವಿಚಾರವಾಗಿ ನೋಡೋದಾದರೆ ನಾನೇ ಬಜೆಟ್ ಮಂಡನೆ ಮಾಡೋದು, ನಾನೇ CM ಆಗಿರ್ತೀನಿ ಅನ್ನೋದನ್ನು ಪರೋಕ್ಷವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಇನ್ನೊಂದು ಕಡೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳೋ ಮೂಲಕ ಕ್ವಶನ್ ಮಾರ್ಕ್ ಕೂಡ ಇಟ್ಟಿದ್ದಾರೆ. ಇದೆಲ್ಲದರ ನಡುವೆ ನಿನ್ನೆ ಒಂದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಆಗಿದೆ. ಅದು ಹಾವು ಮುಂಗುಸಿ ರೀತಿಯಾಗಿ ಒಂದು ರೀತಿಯಾಗಿದ್ದಂಥ ಒಂದು ಶೀತಲ ಸಮರ ಇದ್ದಂಥ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ರಹಸ್ಯವಾಗಿ ಮಾತನಾಡಿದ್ದಾರೆ, ಭೇಟಿಯಾಗಿದ್ದಾರೆ ಅಂತ ಒಂದು ಖಾಸಗಿ ಹೋಟೆಲ್ನಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿರುವಂಥವರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಲ್ಲದೆ ಹೋದರೆ ಅಹಿಂದ ನಾಯಕ ಯಾರು, ಅಂದರೆ ಅಹಿಂದ ನಾಯಕನನ್ನೇ ನೋಡೋದಾದರೆ ಯಾರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಗೆ ಅಲ್ಲದೆ ಹೋದರೆ ಬೇರೆ ಯಾರು ಆಲ್ಟರ್ನೇಟಿವ್, ಅಹಿಂದ ಅಂತಲ್ಲ ಮುಖ್ಯಮಂತ್ರಿ ಆಲ್ಟರ್ನೇಟಿವ್, ಅದು ಸತೀಶ್ ಜಾರಕಿಹೊಳಿ ಹೆಸರು ಆಗಾಗ ಕೇಳಿಬರುತ್ತೆ. ಪರಮೇಶ್ವರ್ ಅವರ ಹೆಸರು ಕೂಡ ಬಂದಿದೆ. ಆದರೆ ಸತೀಶ್ ಜಾರಕಿಹೊಳಿ ಹೆಸರು ಭಾಳ ಮುಂಚೂಣಿಗೆ ಬಂದಂಥ ಹೆಸರು. ಹಾಗಾಗಿ ನಿನ್ನೆ ಅವರಿಬ್ಬರು ಕೂಡ ಮೀಟ್ ಆಗಿರೋದು ಯಾವ ಕಾರಣಕ್ಕೆ ಅನ್ನೋ ಒಂದು ಪ್ರಶ್ನೆ. ಒಂದು ಮೂಲಗಳ ಪ್ರಕಾರ TV9ಗೆ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಈ ಮತ ಬ್ಯಾಂಕನ್ನು ಕ್ರೋಢೀಕರಿಸುವಂಥದ್ದು, ಒಂದು ಕಡೆ ಹಳೆ ಮೈಸೂರು ಭಾಗದ ಮತಗಳು, ಒಕ್ಕಲಿಗ ಮತಗಳು, ಇನ್ನೊಂದು ಕಡೆ ಅಹಿಂದ ಮತಗಳು, ಉತ್ತರ ಕರ್ನಾಟಕ ಭಾಗದ ವೋಟ್ ಬ್ಯಾಂಕ್ ಏನಿದೆ ಅದೆಲ್ಲವೂ ಕೂಡ ಕ್ರೋಢೀಕರಣ ಮಾಡುವಂಥ ಕೆಲಸ ಆಗ್ತಿದೆ ಅನ್ನೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತರು ಯಾರ್ಯಾರಿದ್ದಾರೆ, KJ ಜಾರ್ಜ್, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಇವರೆಲ್ಲರನ್ನೂ ಕೂಡ ಮೀಟ್ ಆಗೋ ಮೂಲಕ ಏನೇನು ಮನಸ್ತಾಪಗಳಿದೆ ಅವ್ರ ಜೊತೆ ಗುದ್ದಾಡೋದಕ್ಕಿಂತ ಅವರ ವಿಶ್ವಾಸವನ್ನು ತೆಗೆದುಕೊಂಡು ನಾನು ಮುಂದೆ ಹೋಗಬೇಕು, ಮುಂದೇನಾದರೂ ಅಧಿಕಾರದ ಚುಕ್ಕಾಣಿ ಸಿಗಬೇಕು ಅಂತ ಡಿ ಕೆ ಶಿವಕುಮಾರ್ ಏನಾದರೂ ಒಂದು ಗೇಮ್ ಪ್ಲ್ಯಾನನ್ನು ಮಾಡಿದಾರ ಅನ್ನೋದು ಸಹಜವಾಗಿ ಆಗ್ತಿರುವಂಥ ಚರ್ಚೆ. ಈ ನಡುವೆ ಇಕ್ಬಾಲ್ ಹುಸೇನ್ ಹೇಳ್ತಾರೆ 100% ಅವರಿಗೆ CM ಕೊಡಲೇಬೇಕು, ಯಾಕಂದರೆ ಅವರಿಗೆ ಶಕ್ತಿ ತುಂಬಬೇಕು 2028ಕ್ಕೆ ಅಂತ. ಆದರೆ ಹೈಕಮಾಂಡ್ಗೆ ಈಗಿರುವಂಥ ಗೊಂದಲ ಏನು ಅಂತಂದರೆ ಸಿದ್ದರಾಮಯ್ಯನವರ ಜೊತೆಗಿರುವಂಥ ಶಾಸಕರ ಬೆಂಬಲ ಒಂದು ಕಡೆ, ಅಹಿಂದ ವೋಟ್ ಬ್ಯಾಂಕ್ ಒಂದು ಕಡೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕೂಡ ಬಿಡೋ ಹಾಗಿಲ್ಲ. ಭಾಳಷ್ಟು ಕ್ರಿಟಿಕಲ್ ಸಂದರ್ಭದಲ್ಲಿ ಹೈಕಮಾಂಡ್ ಸಂದಿಗ್ಧ ಪರಿಸ್ಥಿತಿಗೆ ಬಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದಿದ್ದಾರೆ. ನಾನು ಈ ಒಂದು ಬಿಕ್ಕಟ್ಟನ್ನು ನಾನು ನಿಂತು ಅದನ್ನು ಸಾಲ್ವ್ ಮಾಡಿಸ್ತೀನಿ, ಹ್ಯಾಂಡಲ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಭಾಳಷ್ಟು ಬಾರಿ ನಿಂತಿದ್ದಾರೆ. ಸೊ ಹಾಗಾಗಿ ಎರಡೂ ಒಂದು ತಕ್ಕಡಿಯನ್ನು ಈಕ್ವಲ್ ಆಗಿ ತೂಗಬೇಕು, ಎಲ್ಲೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಮಾತು ಕೊಟ್ಟಿದ್ರೆ ಈ ಸರ್ಕಾರ ರಚನೆ ಬಂದಂಥ ಸಂದರ್ಭದಲ್ಲಿ ಆ ಮಾತನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆಯಾ, ಅಥವಾ ಇಲ್ಲ ನಾವೀಗೇನಾದರೂ ಸಿದ್ದರಾಮಯ್ಯನವ್ರನ್ನ ಮುಟ್ಟೋಕೆ ಹೋದರೆ ಅಥವಾ ಅಲ್ಲಾಡ್ಸೋಕೆ ಹೋದರೆ ಇಡೀ ಸರ್ಕಾರವೇ ಒಂದು ರೀತಿ ಡಿಸ್ಟರ್ಬ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆಯಾ? ಸೊ ಈ ಥರ ಒಂದಷ್ಟು ವಿಚಾರಗಳು ನಡೀತಿದೆ. ಆದರೆ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇಬ್ಬರ ಭೇಟಿ ಮಾತ್ರ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ. ನಿಮ್ಮ ಪ್ರಕಾರ ಈ ಇಬ್ಬರ ಭೇಟಿ ಏನನ್ನು ಸೂಚಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.